ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಪೀಣ್ಯದಾಸರಳ್ಳಿ ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. ಈ ಕ್ರೈಸ್ಟ್ ಯೂನಿವರ್ಸಿಟಿಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಹೊಸ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಮೇಯ್ನ್ ರೋಡ್ಗೆ ಬರೀ 3ನೇ ಸೈಟು ನೋಡಿ. ರೋಡ್ಸ್ ಎಲ್ಲ ನೋಡ್ಕೊಳ್ಳಿ, ಇದು ಮೇಯ್ನ್ ರೋಡು ನೋಡಿ. ಗಾಡಿಗಳು ಕಾರೆಲ್ಲ ಹೋಗ್ತಾ ಇದೆಯಲ್ಲ, ಇದು ಮೇಯ್ನ್ ರೋಡು ಸ್ನೇಹಿತರೆ. ಈ ಮೇಯ್ನ್ ರೋಡು ಯಾವುದಪ್ಪ ಅಂತಂದರೆ ನೆಲಗದ್ರನಹಳ್ಳಿಯಿಂದ ಅಂದ್ರಳ್ಳಿಗೆ ಹೋಗೋ ರೋಡು ಸ್ನೇಹಿತರೆ. ಇದು ಮಾಗಡಿ ಮೇಯ್ನ್ ರೋಡ್ಗೆ ಹೋಗುತ್ತೆ ಸ್ನೇಹಿತರೆ. ಈ ಕ್ರೈಸ್ಟ್ ಯೂನಿವರ್ಸಿಟಿಗೆ ಜಸ್ಟ್ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು 874 ಅಡಿ, ಒಂದು 4 ಇಯರ್ಸ್ ಓಲ್ಡ್ ಒಂದು ಬಿಲ್ಡಿಂಗ್ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಬಿಲ್ಡಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ, ತೋರಿಸ್ತೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ರೋಡ್ಸ್ ಎಲ್ಲ ನೋಡ್ಕೊಳ್ಳಿ. 30 ಅಡಿ ರಸ್ತೆ ಇದು ನೋಡಿ ಸ್ನೇಹಿತರೆ. 30 ಫೀಟ್ ರೋಡು. ಈ 30 ಫೀಟ್ ರೋಡ್ಗೆ ಅದು ಬರೋದು. ಪೇಸಿಂಗ್ ವೆಸ್ಟು, ಡೋರ್ಸ್ ಎಲ್ಲ ನಾರ್ತು ನೋಡಿ. ಗಾಡಿಗಳು ಏನು ಹೋಗ್ತಾ ಇದೆಯಲ್ಲ, ನೋಡಿ ಇದೇ ಮೇಯ್ನ್ ರೋಡು. ಈ ಮೇಯ್ನ್ ರೋಡಿಂದ ಒಳಗಡೆ ಬಂದರೆ ನೋಡಿ ಸ್ನೇಹಿತರೆ, ಬಿಲ್ಡಿಂಗು ತೋರಿಸ್ತೀನಿ ನಾನು ನಿಮಗೆ. ಇಲ್ಲೆಲ್ಲ ಲೊಕೇಶನ್ಸಲ್ಲೆಲ್ಲ ಹೊಸ ಬಿಲ್ಡಿಂಗ್ಗಳೆಲ್ಲ ಆಗಿದೆ, ತುಂಬ ಚೆನ್ನಾಗಿದೆ ಲೊಕೇಶನ್ನು ಕೂಡ ನೋಡಿ. ಓಕೆ, ನೋಡಿ 30 ಫೀಟ್ ರೋಡು, 30 ಅಡಿ ರಸ್ತೆ ಸ್ನೇಹಿತರೆ. BBMP ಬಿ ಖಾತೆ. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು 23ಕ್ಕೆ 38, 874 ಅಡಿ. 23ಕ್ಕೆ 38, ಪೇಸಿಂಗ್ ವೆಸ್ಟು, ಡೋರ್ಸ್ ಎಲ್ಲ ನಾರ್ತು, BBMP ಬಿ ಖಾತಾ. ಈ ಮನೆ ಸೇಲ್ಗಿದೆ ಸ್ನೇಹಿತರೆ. ಇಲ್ಲೆಲ್ಲ ಕಾವೇರಿ ನೀರು ಬಂದಿದೆ ಮತ್ತು ಸ್ಯಾನಿಟ್ರಿ ಎಲ್ಲ ಆಗಿದೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಒಂದು ಬಿಲ್ಡಿಂಗ್ ಬಂದು ಸೇಲ್ಗಿದೆ. ಸ್ನೇಹಿತರೆ, ಇದು ಮೇಯ್ನ್ ರೋಡಿಂದ ಜಸ್ಟ್ ಒಂದು 3ರಿಂದ 4ನೇ ಸೈಟು ಸ್ನೇಹಿತರೆ. ಮೇಯ್ನ್ ರೋಡಿಂದ 4 ಸೈಟು ಡಿಫ್ರೆಂಟ್ ಅಷ್ಟೇ. ಮೇಯ್ನ್ ರೋಡ್ಗೆ ಬಸ್ ರೂಟು, BMTC ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಈ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಎಷ್ಟು ದೂರ ಆಗುತ್ತೆ ಸ್ನೇಹಿತರೆ. ಒಂದು 100 ಮೀಟ್ರಿಗಿನ್ನ ಕಮ್ಮಿನೇ ಇದೆ. ಒಂದು 50 ಮೀಟ್ರ್ ಡಿಸ್ಟೆನ್ಸಲ್ಲಿ BMTC ಬಸ್ ಸ್ಟಾಪ್ ಬರುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ಮನೆ ಸೇಲ್ಗಿದೆ ಸ್ನೇಹಿತರೆ. ಇದು ನಾಗಸಂದ್ರ ಮೆಟ್ರೋಗೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾಗಸಂದ್ರ ಮೆಟ್ರೋಗೆ 3 ಕಿಲೋಮೀಟ್ರ್ ಆಗುತ್ತೆ. 8ನೇ ಮೈಲಿ ಸಿಗ್ನಲ್ಗೆ 3 ಕಿಲೋಮೀಟ್ರ್ ಆಗುತ್ತೆ. ದಾಸರಳ್ಳಿಗೂ ಅಷ್ಟೇ ಒಂದು 3-3.5 ಕಿಲೋಮೀಟ್ರ್ ಆಗುತ್ತೆ ದಾಸರಳ್ಳಿಗೂ ನೋಡಿ ಸ್ನೇಹಿತರೆ. ಈ ಒಂದು ಮನೆ ಸೇಲ್ಗಿದೆ. BBMP ಬಿ ಖಾತಾ. ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ, ಗೃಹಲಕ್ಷ್ಮಿ ಲೆವೆಟು, HMT ಲೆವೆಟು ನೋಡಿ ಸ್ನೇಹಿತರೆ. ಈ ಸುತ್ತಮುತ್ತ ಒಳ್ಳೊಳ್ಳೆ ಲೆವೆಟ್ಗಳಿದೆ. ಬೃಂದಾವನ ಲೆವೆಟು, ಒಳ್ಳೆ ಐಫೈ ಏರಿಯಾ ಸ್ನೇಹಿತರೆ. ಈ ಒಂದು ಐಫೈ ಏರಿಯಾಕ್ಕೆ ಈ ಒಂದು ಮನೆ ಬರುತ್ತೆ. 23ಕ್ಕೆ 38, 874 ಅಡಿ ಈ ಮನೆ ಸೇಲ್ಗಿದೆ. ನೋಡ್ಕೊಳ್ಳಿ, ಎಲ್ಲ ಹೇಳಿದ್ದೀನಿ, ಇನ್ನೊಂದ್ಸಲಿ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕೆಳಗಡೆ ಕಾರ್ ಪಾರ್ಕಿಂಗ್ ಇದೆ. ಒಂದು 5 ಸೀಟ್ರು ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು ನೀವು. ಸ್ವಿಫ್ಟು, ಡಿಸೈರು, ನಿಮಗೆ ಸ್ಯಾಂಟ್ರೋ ಇಂಥ ಕಾರ್ಗಳನ್ನೆಲ್ಲ ಆರಾಮಾಗಿ ಹಾಕ್ಕೊಬೋದು. ಯಾಕಂದರೆ ಪಾರ್ಕಿಂಗ್ ದೊಡ್ಡದಾಗೇ ಇದೆ. ಕೆಳಗಡೆ 1 BHK ಬರುತ್ತೆ ನೋಡಿ ಸ್ನೇಹಿತರೆ. ಅದ್ರ ಮೇಲ್ಗಡೆ ಲಕ್ಸುರಿ 2 BHK ಬರುತ್ತೆ. ಅದ್ರ ಮೇಲ್ಗಡೆ ಒಂದು 4K ಬರುತ್ತೆ. ಈ ಒಂದು ಮನೆ ಸೇಲ್ಗಿದೆ ನೋಡಿ ಸ್ನೇಹಿತರೆ. ನೋಡಿದಂಥವ್ರು ದಯವಿಟ್ಟು ನೋಡಿ. ಎಲ್ಲರಿಗೂ ನಾನು ಹೇಳೋದಿಷ್ಟೇ ಸ್ನೇಹಿತರೆ, ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ವಿಡಿಯೋಗಳೆಲ್ಲ ಮಾಡಿರ್ತೀವಿ. ದಯವಿಟ್ಟು ಪ್ಲೀಸ್ ನೋಡಿದಂಥವ್ರು, ನಾನು ಒಳ್ಳೊಳ್ಳೆ ಮನೆಗಳ್ನ ಕೊಡ್ತಾಯಿದ್ದೀನಿ ಮತ್ತು ಒಳ್ಳೆ ರೈಟಲ್ಲಿ ಕೊಡ್ತೀನಿ ನೋಡಿ. ಇದೂ ಅಷ್ಟೇ ಸ್ನೇಹಿತರೆ, ಒಂದು ಒಳ್ಳೆ ಪ್ರೈಸರ್ಗೆ ಕೊನೆಗೆ ಹೇಳ್ತೀನಿ. ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಪ್ರೈಸನ್ನ ನೋಡಿ ಸ್ನೇಹಿತರೆ. ಒಳ್ಳೆ ರೈಟಲ್ಲಿ ಕೊಡಿಸ್ತೀನಿ. ಇದೂ ತುಂಬ ಚೆನ್ನಾಗಿದೆ. ಇದು 4 ಇಯರ್ಸ್ ಓಲ್ಡ್ ಬಿಲ್ಡಿಂಗು ನೋಡಿ ಸ್ನೇಹಿತರೆ. ದಯವಿಟ್ಟು ನೋಡಿದಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗಳ್ನ ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಓನ್ ಯೂಸ್ಗೆ ಕಟ್ಕೊಂಡಿರೋಂಥ ಈ ಒಂದು ಮನೆ 2020ನೇ ಇಸ್ವಿನಲ್ಲಿ ಇದು ಗೃಹ ಪ್ರವೇಶ ಆಗಿದೆ. ಅಂದರೆ 4 ಇಯರ್ಸ್ ಓಲ್ಡ್, 4 ವರ್ಷದ ಮನೆ ಸ್ನೇಹಿತರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಇಟ್ಕೆ ಬಿಲ್ಡಿಂಗು ನೋಡಿ. ಈ ಮನೆ ಸೇಲ್ಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಇಟ್ಕೆ ಬಿಲ್ಡಿಂಗು, ಈ ಮನೆ ಸೇಲ್ಗಿದೆ. ಓಕೆ ನೋಡಿ ಸ್ನೇಹಿತರೆ, ಇವಾಗ ಒಳಗಡೆ ಹೋಗೋಣ ನೋಡಿ. ಇದು ಸೆಟ್ ಬ್ಯಾಕ್ ಎಲ್ಲ ಬರುತ್ತೆ ಸ್ನೇಹಿತರೆ. ಬಿಲ್ಡಿಂಗ್ ಈ ಕಡೆಯಿಂದನೂ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ.
ನೋಡೋದ್ರಲ್ಲ ಸ್ನೇಹಿತರೆ, ಸೆಟ್ ಬ್ಯಾಕು ನೋಡಿ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಬಿಲ್ಡಿಂಗ್ ಸುತ್ತಲೂ ಸೆಟ್ ಬ್ಯಾಕ್ ಇದೆ. ಓಕೆ, ಇವಾಗ ಒಳಗಡೆ ಹೋಗೋಣ. ಇನ್ನೊಂದು ಸತಿ ರೋಡ್ಗಳು ನೋಡ್ಕೊಂಬಿಡಿ. ನೋಡಿ ಸ್ನೇಹಿತರೆ, 30 ಫೀಟ್ ರೋಡು, 30 ಅಡಿ ರಸ್ತೆ, ಮತ್ತು BMTC ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ಓಕೆ, ಒಳಗಡೆ ಹೋಗೋಣ. ಇವಾಗ ಒಳಗಡೆ ತೋರಿಸ್ತೀನಿ. ನೋಡಿ, ಕಾರ್ ಪಾರ್ಕಿಂಗ್ ಎಲ್ಲ ನೀವು 20 ಬೈಕ್ ಬೇಕಾದ್ರೂ ಹಾಕೊಬೋದು, ಅಷ್ಟು ದೊಡ್ಡದಾಗಿದೆ ಇದು. ಇವಾಗೇ ಒಂದು 5-6 ಬೈಕ್ ಇದೆ ಇದ್ರೊಳಗಡೆ. ನೋಡಿ ಸ್ನೇಹಿತರೆ, ದೊಡ್ಡದಾಗೇ ಬರುತ್ತೆ. ಓಕೆ, ನೋಡಿ ಮೀಟ್ರ್ ಬೋರ್ಡ್ ಎಲ್ಲ ಇಲ್ಲಿ ಬರುತ್ತೆ. ಇವಾಗೆಲ್ಲ ಯಾವಾಗ ಕಟ್ಟಿರೋದು ಅಂತ ನಾವು KEB ಬಿಲ್ಲಲ್ಲೇ ನೋಡ್ಕೊಂಬಿಡ್ಬೋದು. KEB ಮೀಟ್ರ್ ಅಪ್ಲೈ ಮಾಡಿರ್ತಾರಲ್ಲ. ನೋಡಿ ಸ್ನೇಹಿತರೆ, ಈ ಕಡೆಯಿಂದ ಪಾರ್ಕಿಂಗು ನಾನು ಹೇಳ್ದಂಗೆ ಇನೋವಾ ಕಾರ್ ಬೇಕಾದ್ರೂ ಪಾರ್ಕ್ ಮಾಡ್ಕೊಬೋದು ಸ್ನೇಹಿತರೆ. ಇವ್ರ ಹತ್ರ ಏನು ಕಾರ್ ಏನು ಪಾರ್ಕ್ ಮಾಡೋಕ್ಕೆ ಇವ್ರ ಕಾರ್ ಏನಿಲ್ಲ, ಅದರಿಂದ ಏನು ಕಾರ್ ಪಾರ್ಕಿಂಗ್ ಏನು ಇಟ್ಟಿಲ್ಲ. ಸೊ ಯಾವಾಗ ಕಟ್ಟಿರತ್ತಪ್ಪ, 4 ಇಯರ್ಸ್ ಓಲ್ಡ್, 4 ವರ್ಷದ ಮನೆ ಸ್ನೇಹಿತರೆ ಈ ಒಂದು ಬಿಲ್ಡಿಂಗ್. ಓಕೆ, ಇವಾಗ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡೋಣ. ನೋಡಿ ಸ್ನೇಹಿತರೆ, ಇದು ಕೆಳಗಡೆ ಗ್ರೌಂಡ್ ಫ್ಲೋರು 1 BHK ಹೌಸ್. ನೋಡಿ, ಸಂಪ್ ಬಂದು ಇಲ್ಲಿ ಬರುತ್ತೆ, ದೇವಮೂಲೆಯಲ್ಲಿ ಸಂಪ್ ಬರುತ್ತೆ. ಸಂಪ್ ಎಷ್ಟು ಲೀಟ್ರಪ್ಪ ಸ್ನೇಹಿತರೆ, ಇವರು ಒಂದು 10,000 ಲೀಟರ್ಸು ಸಂಪ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ 2 ಅಡಿ ಪ್ಯಾಸೇಜ್ ಇದೆ. ಓಕೆ, ಸಾರಿ 2 ಅಡಿ ಅಂತ ಹೇಳಿದೆ, 3 ಅಡಿಯಿಂದ 3.5 ಅಡಿ ಪ್ಯಾಸೇಜ್ ಇದೆ ಸ್ನೇಹಿತರೆ. 3.5 ಅಡಿ ಇಲ್ಲ, 3 ಅಡಿ ಪ್ಯಾಸೇಜ್ ಇದೆ. ಓಕೆ, ನೋಡಿದ್ರಲ್ಲ, ಹಿಂದೆನೂ ತೋರಿಸಿದ್ದೀನಿ. ಇವಾಗ 1 BHK ಹೌಸ್ ನೋಡೋಣ. ಇದು ಗ್ರೌಂಡಲ್ಲಿ 1 BHK ಹೌಸ್. ನೋಡಿ, ಫ್ಲೋರಿಂಗ್ ಗ್ರಾನೈಟ್ಸ್ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಮಾಡಿದ್ದಾರೆ. ನೋಡಿ, ದೇವ್ರ ಮನೆಗೂ POP ಎಲ್ಲ ಆಗಿದೆ. ಓಕೆ, ಕಿಚನ್ನು ಅಷ್ಟೇ ದೊಡ್ಡದಾಗಿದೆ. ನೋಡಿ ಸ್ನೇಹಿತರೆ, ವುಡ್ ವರ್ಕ್ಸ್ ಏನು ಮಾಡಿಲ್ಲ ಇದು, ಯಾಕಂದರೆ ಇದು ಟೆನೆಂಟ್ಸ್ ಬಾಡಿಗೆಗೆ ಆದರೆ ಇರೋದ್ರಿಂದ ವುಡ್ ವರ್ಕ್ಸ್ ಏನು ಮಾಡಿಲ್ಲ. ನೋಡಿ, ಇಲ್ಲೆಲ್ಲ ದೊಡ್ಡದಾಗೆ ಬಂದಿದೆ, ಸಜ್ಜೆ ಗುಡನೂ ಇದೆ. ಓಕೆ, ನೋಡಿ ವಿಂಡೋನು ಅಷ್ಟೇ ದೊಡ್ಡದಾಗಿ ಬಂದಿದೆ. ಓಕೆ, ನೋಡಿ ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಡಬಲ್ ಕಟ್ ಹಾಕ್ಬೋದಾ ನೋಡ್ಕೊಳ್ಳಿ ಸ್ನೇಹಿತರೆ. ಸಜ್ಜೆ ಬಂದಿದೆ, ವುಡ್ ವರ್ಕ್ಸ್ ಏನಿಲ್ಲ. ಓಕೆ, ಈ ಕಡೆನೂ ಸಜ್ಜೆ ಬಂದಿದೆ. ನೋಡಿ, ವುಡ್ ವರ್ಕ್ ಮಾಡೋದಾದ್ರೆ ಮಾಡ್ಕೊಬೋದು, ಜಾಗ ಬಿಟ್ಟಿದೆ, ದೊಡ್ಡದಾಗೇ ಇದೆ. ಅಂದರೆ ಡಬಲ್ ಕಟ್ ಹಾಕ್ಬೋದು, ದೊಡ್ಡದಾಗಿದೆ. ಇನ್ನು ಈ ಕಡೆಯಿಂದ ನೋಡಿ, ಹಾಲು ಕಾಣಿಸುತ್ತೆ ನಿಮಗೆ ಎಷ್ಟು ದೊಡ್ಡದಾಗಿದೆ. ಸೋಫಾ ಸೆಟ್ಟಲ್ಲಿ ಹಾಕ್ಬೋದಾ ಸ್ನೇಹಿತರೆ. ಇವ್ರೇನು 2 BHK ಮಾಡಿಲ್ಲ, 1 BHKನೇ ಮಾಡಿದ್ದಾರೆ. ಆ್ಯಕ್ಚುಲಿ 2 BHK ಮಾಡ್ಬೋದು, ಯಾಕಂದರೆ 874 ಅಡಿ ಮನೆ, 874 ಅಡಿ. ಓಕೆ, ನೋಡಿ ಇಲ್ಲಿ ವಾಶ್ರೂಮ್ ಯುಟಿಲಿಟಿ ಅಂದರೆ ವಾಷಿಂಗ್ ಮಿಷಿನ್ ಇಡ್ಬೋದು, ಮತ್ತು ಇಂಡಿಯನ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ದೊಡ್ಡದಾಗಿದೆ. ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ. SS ಐಟಮ್ ನೋಡಿ ಸ್ನೇಹಿತರೆ, ಜಾಗ್ವಾರ್ ಐಟಮೇ ಹಾಕಿದ್ದಾರೆ. 4 ಇಯರ್ಸ್ ಓಲ್ಡು. ಓಕೆ, ಇವಾಗ ಮೇಲ್ಗಡೆ ಹೋಗೋಣ, ಫಸ್ಟ್ ಫ್ಲೋರ್ ನೋಡೋಣ. ನೋಡ್ಕೊಂಬಿಡಿ. ಇನ್ನೊಂದ್ಸಲಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ನಾನು ಹೇಳ್ಬಿಟ್ಟಿದ್ದೀನಿ, ಇನ್ನೋವಾ ಕಾರ್ ಪಾರ್ಕಿಂಗ್ ಇದೆ. ಯಾಕಂದರೆ ದೊಡ್ಡ ಸೈಟು ಸ್ನೇಹಿತರೆ, ಇದೂ 23ಕ್ಕೆ 38 ಅಂದರೆ ದೊಡ್ಡದಾಗೇ ಬರುತ್ತೆ. ಇವರು ಕೆಳಗಡೆ 1 BHK ಮಾಡಿದ್ದಾರೆ. ನೋಡಿ, ಇಷ್ಟೊಂದು ಬೈಕ್ ನಿಲ್ಸಿದ್ರು ಆರಾಮಾಗಿ ನಿಲ್ಲಿಸ್ಬೋದಾ, ಮಾಡ್ಕೊಬೇಕಾಗತ್ತೆ. ಕಾರ್ ಪಾರ್ಕಿಂಗ್, ಕಾರು ಒಳಗಡೆ ಬರೋಂಗೆ ಮಾಡಿಕೊಂಡು ಆರಾಮಾಗಿ ಇನ್ನೋವಾ ಕಾರ್ ಇದ್ರೂ ನಿಲ್ಲಿಸ್ಬೋದು. ಓಕೆ, 3 ಮನೆ ಬರೋದು. ಒಂದು 1 BHK, ಮೇಲ್ಗಡೆ 2 BHK, ಅದ್ರ ಮೇಲ್ಗಡೆ ಒಂದು 4K ಬರುತ್ತೆ. ಓಕೆನಾ, 3 ಮನೆ ಬರುತ್ತೆ. ಈ ಕೆಳಗಡೆ ಮನೆಗೆ ಎಷ್ಟಪ್ಪ ಬಾಡಿಗೆ ಕೊಡ್ತಾರೆ ಸ್ನೇಹಿತರೆ? ಇಲ್ಲೆಲ್ಲ ಮೇನ್ ರೋಡ್ ಹತ್ರ ಇರೋದ್ರಿಂದ, ನಿಮಗೆ ಬಸ್ ಸ್ಟಾಪು ಹತ್ರ ಇರೋದ್ರಿಂದ 8,000 ಬಾಡಿಗೆ ಕೊಡ್ತಾರೆ ಸ್ನೇಹಿತರೆ. ಓಕೆ, ನೋಡಿ ಇದು ಓನರ್ ಇರೋಂಥ ಮನೆ. ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಇನ್ನೊಂದು ಅಡಿ ಕಮ್ಮಿ 900 ಅಡಿ ಮನೆ ಸ್ನೇಹಿತರೆ. ನೋಡಿ, ಫ್ರಂಟಲ್ಲಿ ಓನರ್ ಇರೋ ಮನೆ ಥರ ಮಾಡಿದ್ದಾರೆ. ಓಕೆ, ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಲ್ಲಿ ಡೋರು ಮತ್ತು ಫ್ರೇಮ್ ಟೀಕ್
ಪಾಲಿಶ್ ಇದಾಗಿದೆ, ಪಾಲಿಶ್ ಮಾಡಿಸ್ಕೊಬೇಕಾಗತ್ತೆ ನೋಡಿ. ಓಕೆ, ಸೇಫ್ಟಿ ಗೇಟ್, ಒಳಗಡೆಗೆ ಯಾರು ಬರ್ದಂಗೆ ಇದಾಗಿದೆ. ಓಕೆ, ಇವಾಗ ಒಳಗಡೆ ಹೋಗೋಣ. ಒಳಗಡೆ ತೋರಿಸ್ತೀನಿ ನಾನು ನಿಮಗೆ. ಇವರೇ ಓನರು, ಮನೆ ಓನರು. ಓಕೆ, ನೋಡಿ ರಾಯಲ್ ಪ್ಲೇ ಮಾಡಿದ್ದಾರೆ, ಒಳ್ಳೆ ರಾಯಲ್ ಪೇಂಟ್ ಮಾಡಿದ್ದಾರೆ, ಡಿಸೈನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಓಕೆ ನೋಡಿ, ಕಿಚನ್, ಓಪನ್ ಕಿಚನ್ ನೋಡ್ಕೊಳ್ಳಿ. ಇದು ಓನರ್ ಇರೋ ಮನೆಗೆ ವುಡ್ ವರ್ಕ್ಸ್ ಆಗಲಿ ಪಿ ಒ ಪಿ ಎಲ್ಲ ಮಾಡ್ಕೊಂಡಿದ್ದಾರೆ, ನೀಟಾಗಿದೆ. ಓನರ್ ಇರೋ ಮನೆ ಮಾತ್ರ ತುಂಬ ಚೆನ್ನಾಗಿದೆ. ವುಡ್ ವರ್ಕ್ಸು ಅಷ್ಟೇ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ. ಇದು ಓನ್ ಯೂಸ್ ಕಟ್ಕೊಂಡಿರೋಂಥ ಮನೆ, ಒಂದು 4 years ಓಲ್ಡ್, 4 ವರ್ಷದ ಹಳೆ ಮನೆ ನೋಡಿ ಸ್ನೇಹಿತರೆ. ಇದಕ್ಕೂ ಯುಟಿಲಿಟಿ ಎಲ್ಲ ಇದೆ. ಸೊ ಯುಟಿಲಿಟಿ ನಾನು ಹೊರಗಡೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಓನರು ಒಂದು ನಾಯಿ ಸಾಕಿದ್ದಾರೆ. ಸೊ ಆ ನಾಯಿ ಈ ಯುಟಿಲಿಟಿಲಿ ಇದೆ, ಅದರಿಂದ ಇಲ್ಲಿ 2 ಅಡಿ ಯುಟಿಲಿಟಿ ಇದೆ. 2 feet ವಾಲ್ ಬಿಟ್ಟು 2 ಅಡಿ ಬರುತ್ತೆ. ಓಕೆ, ಇದು ಕಿಚನ್ ನೋಡಿ ಎಷ್ಟು ದೊಡ್ಡದಾಗಿದೆ. ಕಿಚನನ್ನು ನೋಡಿ, ಲ್ಯಾಪ್ ಎಲ್ಲ ದೊಡ್ಡದಾಗೆ ಬಂದಿದೆ. ಓಕೆ, ಇವಾಗ ನಾನು ದೇವ್ರ ಮನೆ ತೋರಿಸ್ತೀನಿ ನೋಡಿ. ಡೈನಿಂಗ್ ಹಾಲ್ ನೋಡಿ ಸ್ನೇಹಿತರೆ, ಡೈನಿಂಗ್ ಹಾಲ್. ಓಕೆ ನೋಡಿ, ಪಿ ಒ ಪಿ ಎಲ್ಲ ಮಾಡಿದ್ದಾರೆ. ನೋಡಿ ದೇವ್ರ ಮನೆ. ನೋಡ್ಕೊಳ್ಳಿ, ಮಂಜುನಾಥ ಸ್ವಾಮಿ, ಈಶ್ವರ, ಇವರ ಕಾಲೇಶ್ವರ, ಶ್ರೀ ಕಾಲೇಶ್ವರ. ಓಕೆ ನೋಡಿ, ಇಲ್ಲೂ ಅಷ್ಟೇ ಡೋರು ಮತ್ತು ಫ್ರೇಮ್ 2 ಟೀಕ್. ಇದು ದೇವ್ರ ಮನೆ. ಓಕೆ, ನೋಡ್ಕೊಂಡ್ರಲ್ಲ. ಇನ್ನೊಂದ್ಸಲಿ ಹಾಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ವಿಶಾಲವಾಗಿದೆ, ಯಾಕಂದರೆ 874 ಅಡಿ ಬರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಡೈನಿಂಗ್ ಹಾಲ್ ಮತ್ತು ಟಿ ವಿ ಕ್ಯಾಬಿನ್. ಇವರು ಟಿ ವಿ ಕ್ಯಾಬಿನ್ ಏನು ವುಡ್ ವರ್ಕ್ಸಲ್ಲಿ ಮಾಡಿಲ್ಲ, ಅದು ಚೆನ್ನಾಗಿದೆ. ಈ ಕಡೆ ಬರುತ್ತೆ ನೋಡಿ ಹಾಲ್. ಓಕೆ, ಹಾಲಲ್ಲಿ ಒಂದು ದಿವಾನ ಹಾಕಿದ್ದಾರೆ, ಇನ್ನು 2 ರೂಮ್ ಬರುತ್ತೆ ನೋಡಿ. ಇದು ರೂಮ್ 1. ರೂಮ್ 1ಅಲ್ಲಿ ಮನೆಯವ್ರು ಮನಗಿದ್ದಾರೆ. ಓಕೆ, ಇರಲಿ ನೋಡಿ, ಫ್ಯಾನ್ ಎಲ್ಲ ಇದೆ, ಡಬಲ್ ಕಾಟ್ ಹಾಕಿದ್ದಾರೆ, ಮಂಚ ಹಾಕಿದ್ದಾರೆ. ಓಕೆ, ಇನ್ನೂ ನೋಡಿ ಬೇಕಾದಷ್ಟೆಲ್ಲ ಸಾಮಾನೆಲ್ಲ ಮಡಗಿದ್ದಾರೆ. ಚೆನ್ನಾಗಿ ಬಂದಿದೆ. ರೂಮು ದೊಡ್ಡದಾಗಿದೆ ಅಂತ ನಾನು ತೋರಿಸ್ತಾ ಇರೋದು, ದೊಡ್ಡದಾಗಿದೆ. ಓಕೆ, ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಡ್ಬೋದು. ಮತ್ತು ಹಾಲಿಂದ ಹಂಗೆ ಮುಂದೆ ಬಂದರೆ ನೋಡಿ, ಒಂದು ವಾಶ್ರೂಮ್ ಇದೆ. ವಾಶ್ರೂಮಲ್ಲೂ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್, ಎಲ್ಲ ಅಂದರೆ ಬ್ರಾಂಡೆಡ್ ಜಾಗ್ವಾರೆ ಹಾಕಿದ್ದಾರೆ ಸ್ನೇಹಿತರೆ. ಎಲ್ಲ ಐಟಮು ಜಾಗ್ವಾರೆ ಹಾಕಿದ್ದಾರೆ. ಮತ್ತು ಒಂದು ಇಂಡಿಯನ್ ಕಬೋರ್ಡ್ ಇದೆ. ಓಕೆ, ಇವಾಗ ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ಗೂ ಅಟ್ಯಾಚ್ ಇದೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಡಬಲ್ ಕಾಟ್ ಹಾಕಿದರೆ ಎಷ್ಟು ದೊಡ್ಡದಾಗಿದೆ, ರೂಮು ದೊಡ್ಡದಾಗಿದೆ. ಓಕೆ, ಇಲ್ಲಿ ಫಾರಿನ್ ಬರುತ್ತೆ ಸ್ನೇಹಿತರೆ ನೋಡಿ. ಗೀಸರ್ ಎಲ್ಲ ಇದೆ. ಓಕೆ, ನೋಡೋದ್ರಲ್ಲ ಸ್ನೇಹಿತರೆ, ಇವರು ಕಿಚನ್ ಮಾತ್ರ ವುಡ್ ವರ್ಕ್ಸ್ ಮಾಡಿಸಿದ್ದಾರೆ. ಮತ್ತು ಹಾಲಲ್ಲಿ ಪಿ ಒ ಪಿ ಮಾಡಿದ್ದಾರೆ. ಓಕೆ, ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ನೋಡ್ದು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡ್ಕೊಳ್ಳಿ, ಇವಾಗ ಒಂದ್ಸಲಿ ಹಾಲ್ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ. ಇಷ್ಟು ಉದ್ದ ಇದೆ, ಚೆನ್ನಾಗಿ ಬಂದಿದೆ. ಓಕೆ, ಸೋಫಾ ಸೆಟ್ಟೆಲ್ಲ ಹಾಕೊಂಬೋದ ನೋಡ್ಕೊಳ್ಳಿ. ಈ ಮನೆ ಸೇಲ್ಗಿದೆ ನೋಡಿ. ಪಿ ಒ ಪಿ, ಟಿ ವಿ ಕ್ಯಾಬಿನ್, ಡೈನಿಂಗ್ ಹಾಲ್, ದೇವ್ರ ಮನೆ, ಓಪನ್ ಕಿಚನ್, 2 bedroom ಬರ್ತವೆ. ಓಕೆ, ಇವಾಗ ಮೇಲ್ಗಡೆ ಹೋಗೋಣ. ನೋಡಿ, ಇದ್ರ ಮೇಲ್ಗಡೆ ಇನ್ನೊಂದು ಮನೆ ಬರುತ್ತೆ ಸ್ನೇಹಿತರೆ. ಇದು RK ಬ್ಯಾಚುಲರ್ಸ್ ರೂಮ್ ಅಂತೀವಲ್ಲ.
ಓಕೆ, ನೋಡ್ತಾ ಇರಿ ಸ್ನೇಹಿತರೆ. ಇಲ್ಲಿ ಏನೇನಪ್ಪ ನಿಯರ್ ನಿಮಗೆ ನೋಡಿ ಸ್ನೇಹಿತರೆ, ಇದು ಕ್ರೈಸ್ಟ್ ಯೂನಿವರ್ಸಿಟಿ ಆದಮೇಲೆ ಇಲ್ಲೆಲ್ಲ ಸೂಪರ್ ಆಗಿದೆ ಏರಿಯಾ ಮಾತ್ರ, ಮತ್ತು ಫುಲ್ಲು ಡಿಮ್ಯಾಂಡ್ ಬಂದ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ಇದು RK. ಓಕೆ ನೋಡಿ, ಎಲ್ಲ ವಾಟರ್ ಪ್ರೂಫ್ ಎಲ್ಲ ಇದೆ. ಒಂದು 4 ವರ್ಷ ಹಳೆ ಮನೆ, ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೊಂದು ಸತಿ ನೋಡ್ಕೊಳ್ಳಿ. ಮೇನ್ ರೋಡ್ ಬಂದ್ಬಿಟ್ಟು ಇನ್ನು ಬಿಲ್ಡಿಂಗ್ ಮೇಲಿಂದ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಭಾಳ ಹತ್ತಿರದಲ್ಲೇ ಬರುತ್ತೆ ನೋಡಿ. ಆ ಗಾಡಿಗಳೆಲ್ಲ ಏನು ಓಡಾಡ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಅದೇ ಮೇನ್ ರೋಡ್. ನೆಲಗದ್ರನಹಳ್ಳಿ ಟು ಅಂದ್ರಳ್ಳಿ ಮೇನ್ ರೋಡ್ ಇದು. ಇವಾಗ ನಾನು ನಿಮಗೆ ಹತ್ರ ಏನೇನಪ್ಪ ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಲೇಔಟ್ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಎಲ್ಲ ಮನೆಗಳೆಲ್ಲ ಆಗಿದೆ. ಸುತ್ತಮುತ್ತ ತುಂಬ ಮನೆಗಳಿದೆ. ಸೂಪರ್ ಆಗಿದೆ, ಲೊಕೇಶನ್ಸ್ ಎಲ್ಲ ಸೂಪರ್ ಆಗಿದೆ ನೋಡಿ. ಓಕೆ, ಕ್ರೈಸ್ಟ್ ಯೂನಿವರ್ಸಿಟಿಗೆ ಜಸ್ಟ್ ಒಂದು 1 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಮ್ಯಾಕ್ಸಿಮಮ್ ಅಂದರೂ ಒಂದು 800 ಮೀಟ್ರ್ ಆಗ್ಬೋದು, 700ರಿಂದ 800 ಮೀಟ್ರ್ ಆಗುತ್ತೆ. ಮತ್ತು ಇದು BMTC ಒಂದೊಂದು 5-5 ನಿಮಿಷಕ್ಕೆ ಒಂದೊಂದು ಓಡಾಡ್ತಾ ಇರ್ತವೆ. BMTC ಬಸ್ ಸ್ಟಾಪ್ ಎಲ್ಲ ನಿಯರ್ ಇದೆ, ತುಂಬ ಹತ್ತಿರದಲ್ಲಿದೆ. ನಿಮಗೆ ಈ ಕಡೆಗೆ ಹೋದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಗಂಗಾ ಇಂಟರ್ನ್ಯಾಷನಲ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬರುತ್ತೆ. ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಒಂದು 800 ಮೀಟ್ರು 1 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಈ ಮನೆ ಸೇಲ್ಗಿದೆ. ಓಕೆ, ಇನ್ನೊಂದ್ಸಲಿ RKನೂ ಇದನ್ನು ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ ಸ್ನೇಹಿತರೆ. ಓಕೆ, ಚಿಕ್ಕದು 1 BHK ಹೌಸೇ ಮಾಡಿಬಿಟ್ಟವ್ರು, RK ಏನು ಮಾಡಿಲ್ಲ. ಓಕೆ, ಇದು 1 BHK ಹೌಸ್ ಮಾಡಿದರೆ ಚಿಕ್ಕದಾಗಿದೆ. ಟೋಟಲ್ 3 ಮನೆ ಬರುತ್ತೆ ನೋಡಿ ಸ್ನೇಹಿತರೆ. ಇದು ರೂಮ್. ಓಕೆ, ಈ 2 ಮನೆಯಿಂದ ಎಷ್ಟಪ್ಪ ಬಾಡಿಗೆ ಬರುತ್ತೆ ನೋಡಿ ಸ್ನೇಹಿತರೆ. ಈ ಒಂದು 2 ಮನೆಯೂ ಓನರ್ ಬಿಟ್ಟು ಇಲ್ಲ ಟೋಟಲ್ ನಾವು ಲೆಕ್ಕ ಮಾಡಿದ್ರೆ ಸ್ನೇಹಿತರೆ, ಇಲ್ಲೆಲ್ಲ ತುಂಬ ಬಾಡಿಗೆ ಎಲ್ಲ ತುಂಬ ಡಿಮ್ಯಾಂಡ್ ಇದೆ. ಒಂದು 30,000 ಬಾಡಿಗೆ ಬರುತ್ತೆ ಸ್ನೇಹಿತರೆ. ಒಂದು 30,000 ಬಾಡಿಗೆ ಬರೋಂಥ ಈ ಒಂದು ಮನೆ ನೋಡಿ ಸ್ನೇಹಿತರೆ ಸೇಲ್ಗಿದೆ. ಅಟ್ಲೀಸ್ಟ್ 30,000 ಬೇಡ, ಒಂದು 25,000ಕ್ಕೆ ಏನು ಮೋಸ ಇಲ್ಲ ಸ್ನೇಹಿತರೆ. 25,000 ಅಂತೂ ಗ್ಯಾರಂಟಿ ಬಾಡಿಗೆ ಬರುತ್ತೆ ಟೋಟಲ್ 3 ಮನೆಯಿಂದ. ಸೊ ನೀವು ಓನರ್ ಇದ್ಕೊಂಡು 1 BHK ಹೌಸ್ನ ಬಾಡಿಗೆ ಕೊಡ್ಬೋದು. ಓಕೆ ನೋಡಿ ಸ್ನೇಹಿತರೆ, 1 BHK ಹೌಸಿಂದ ಮಿನಿಮಮ್ ಅಂತಂದ್ರೂ ನಿಮಗೊಂದು 13-14 ಬಾಡಿಗೆ ಬರುತ್ತೆ. 15,000 ಇಟ್ಕೊಳ್ಳಿ, ಅದರಲ್ಲಿ 1,000-2,000 ಕಮ್ಮಿ ಆದರೂ 13ರಿಂದ 14,000 ಬಾಡಿಗೆ ಬರೋಂಥ ಈ ಒಂದು ಮನೆ ಸೇಲ್ಗಿದೆ ನೋಡಿ ಸ್ನೇಹಿತರೆ. ಈ ಒಂದು ಮನೆ ಬರೋದು ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ನಿಯರ್ ಬರುತ್ತೆ, 1 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಮನೆಗೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಮನೆಗೆ 72 lakhs, 72 ಲಕ್ಷ. ಲೈಟ್ಲಿ ನೆಗೆಷಬಲ್ ನೋಡಿ ಸ್ನೇಹಿತರೆ. ಅವ್ರು ಹೇಳ್ದಷ್ಟೆಲ್ಲ ನಾನು ಹಾಕಲ್ಲ, ಹೆಚ್ಚು ಕಮ್ಮಿ 1 ಅಡಿ ಕಮ್ಮಿ 900 ಅಡಿ ಸ್ನೇಹಿತರೆ. ಈ ಒಂದು ಮನೆ 900 ಅಡಿ ಬರುತ್ತೆ, ಹೆಚ್ಚು ಕಮ್ಮಿ 874 ಅಡಿ ಬರುತ್ತೆ. 874 ಅಡಿ ಟೋಟಲ್ ಈ ಒಂದು ಮನೆ ಬರೋದು ನೋಡಿ ಸ್ನೇಹಿತರೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 72 lakhs, ಅಂದರೆ ಲೈಟ್ಲಿ ನೆಗೆಷಬಲ್, ಜಾಸ್ತಿ ನೆಗೆಷಬಲ್ ಆಗಲ್ಲ ಸ್ನೇಹಿತರೆ. ಲೈಟ್ಲಿ ನೆಗೆಷಬಲ್ ಇರುತ್ತೆ. ಯಾಕಂದರೆ ಮೇನ್ ರೋಡ್ಗೆ ಹತ್ರ ತುಂಬ ಚೆನ್ನಾಗಿದೆ. ಈ ಕಡೆ ಮೆಟ್ರೋಗಾದರೆ ನಿಮಗೆ ನಾಗಸಂದ್ರ ಮೆಟ್ರೋಗೆ 3 ಕಿಲೋಮೀಟ್ರ್ ಆಗುತ್ತೆ, ದಾಸರಳ್ಳಿ ಮೆಟ್ರೋಗೆ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಇದೆ ನೋಡ್ಕೊಳ್ಳಿ. ಈ ಒಂದು ಮನೆಗೆ ಓನರ್ ಕೋಟಿಂಗ್ ಪ್ರೈಸು 72 ಲಕ್ಷ. BBMP B ಖಾತಾ, ಪೇಸಿಂಗ್ ವೆಸ್ಟು, ಡೋರ್ಸ್ ಎಲ್ಲ ನಾರ್ತು ನೋಡಿ ಸ್ನೇಹಿತರೆ. ಇದು ಕೆನರಾ ಕ್ಯಾನ್ಫಿನಲ್ಲಿ ಲೋನ್ ಎಲ್ಲ ಇತ್ತು, ಓನರ್ ಕ್ಲಿಯರ್ ಮಾಡಿದ್ದಾರೆ. ಕೆನರಾ ಕ್ಯಾನ್ಫಿನಲ್ಲಿ ಲೋನ್ ಇತ್ತು, ಕ್ಲಿಯರ್ ಮಾಡಿದ್ದಾರೆ. ಲೋನ್ ಪೇಪರು ಚೆನ್ನಾಗಿದೆ. ಲೋನ್ ಬೇಕಾದರೂ ನಿಮಗೆ 60-70% ಲೋನ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ. 23ಕ್ಕೆ 38 874 ಅಡಿ. ಓಕೆ ನೋಡಿ ಸ್ನೇಹಿತರೆ, ಯಾರ್ದಾನ ಪ್ರಾಪರ್ಟಿ ಮಾರಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಸೇಲ್ ಮಾಡಿಕೊಡ್ತೀನಿ. ಮತ್ತು ನೋಡಿದಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.